ತೆಲುಗು ಹೀರೋಗೆ ಕೊಡುವಂತಹ ಸ್ಯಾಲರಿ ಬಜೆಟ್ ನಲ್ಲಿ ಕನ್ನಡದವರು ಸಿನಿಮಾ ಮಾಡ್ತಾರಂತೆ. ನಮ್ಮ ಕನ್ನಡ ಚಿತ್ರರಂಗ ಅಗ್ರಗಣ್ಯ ಸಿನಿಮಾಗಳಿಗೆ ಸಾಕ್ಷಿಯಾಗಿದೆ. ಬೇರೆ ಚಿತ್ರರಂಗದ ಕೆಲವರು ನಮ್ಮ ಸ್ಯಾಂಡಲ್ವುಡ್ ನ ಬಗ್ಗೆ ಕೀಳಾಗಿ ಮಾತನಾಡೋದು ಹೊಸದೇನೂ ಅಲ್ಲ. ಒಬ್ಬ ತೆಲುಗು ನಟ ಪಡೆಯುವಂತಹ ಸ್ಯಾಲರಿ ಹಣದಲ್ಲಿ ಕನ್ನಡದವರು ಒಂದು ಸಿನಿಮಾವನ್ನ ಮಾಡ್ತಾರೆ ಅನ್ನುವಂತಹ ಮಾತುಗಳು ನಟ ಉಪೇಂದ್ರ ಅವರ ಎದುರಲ್ಲೇ ಕೇಳಿ ಬಂತು. ಕೂಡಲೇ ಉಪೇಂದ್ರ ಅವರು ಏನ್ ಹೇಳ್ತಾರೆ ಗೊತ್ತಾ? ಕನ್ನಡ ಸಿನಿಮಾದ ಬಜೆಟ್ ಭಾರತ ನೋಡಿರಲಿಲ್ಲ. ಆ ವಿಚಾರಗಳು ಈಗಿನ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ತೆಲುಗು ಹೀರೋಗೆ ಕೊಡುವಂತಹ ಸ್ಯಾಲರಿ ಬಜೆಟ್ ನಲ್ಲೇ ಕನ್ನಡದವರು ಸಿನಿಮಾ ಮಾಡ್ತಾರಂತೆ. ಅದಕ್ಕೆ ಒಪ್ಪಿಕೊಟ್ಟಂತಹ ರಿಪ್ಲೈ ಏನ್ ಗೊತ್ತಾ? ಹೌದು, ನಮ್ಮ ಕನ್ನಡ ಚಿತ್ರರಂಗ ಅಗ್ರಗಣ್ಯ ಸಿನಿಮಾಗಳಿಗೆ ಸಾಕ್ಷಿಯಾಗಿದೆ. ಮೊದಲಿನಿಂದಲೂ ಸಹ ಕನ್ನಡ ಸಿನಿಮಾಗಳು ಇಡೀ ಭಾರತೀಯ ಚಿತ್ರರಂಗವನ್ನ ತಿರುಗಿ ನೋಡುವಂತೆ ಮಾಡ್ತಾನೆ ಇದೆ. ಇತ್ತೀಚೆಗೆ KGF, ಕಾಂತಾರ ಸಿನಿಮಾಗಳು ಕೂಡ ಆ ಮಾತನ್ನ ಮತ್ತೆ ಮತ್ತೆ ಸಾಬೀತುಪಡಿಸಿದೆ. ಆದ್ರೂ ಸಹ ಬೇರೆ ಚಿತ್ರರಂಗದ ಕೆಲವರು ನಮ್ಮ ಸ್ಯಾಂಡಲ್ವುಡ್ ನ ಬಗ್ಗೆ ಕೀಳಾಗಿ ಮಾತನಾಡೋದು ಹೊಸದೇನೂ ಅಲ್ಲ. ಈಗಲೂ ಸಹ ಒಬ್ಬ ತೆಲುಗು ನಟ ಪಡೆಯುವಂತಹ ಸ್ಯಾಲರಿ ಹಣದಲ್ಲಿ ಕನ್ನಡದವರು ಒಂದು ಸಿನಿಮಾವನ್ನ ಮಾಡ್ತಾರೆ ಅನ್ನುವಂತಹ ಮಾತುಗಳು ನಟ ಉಪೇಂದ್ರ ಅವರ ಎದುರಲ್ಲೇ ಕೇಳಿ ಬಂತು. ಒಂದು ತೆಲುಗು ಸಂದರ್ಶನದಲ್ಲಿ ಉಪೇಂದ್ರ ಅವರಿಗೆ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಏನಪ್ಪಾ ಆ ಪ್ರಶ್ನೆ ಅಂದ್ರೆ, ತೆಲುಗು ಹೀರೋ ಪೇಮೆಂಟ್ ತಗೊಳ್ಳುವಂತಹ ದುಡ್ಡಲ್ಲಿ ಒಂದು ಕನ್ನಡ ಸಿನಿಮಾವನ್ನ ಮಾಡಬಹುದಾಗಿತ್ತು ಅಂತ ಅಣಕಿಸ್ತಾ ಇದ್ರು. ಆದ್ರೆ KGF, ಕಾಂತಾರ ಆ ಮಾತನ್ನ ಬದಲಾಯಿಸಿದೆ ಅಂತ ಒಬ್ಬ ರಿಪೋರ್ಟರ್ ಉಪ್ಪಿ ಎದುರು ಹೇಳ್ತಾರೆ. ಕೂಡಲೇ ಉಪೇಂದ್ರ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಇಲ್ಲ, ಈ ಜನರೇಷನ್ ಅವರು ಆ ರೀತಿ ಹೇಳ್ತಾರೆ ಅಷ್ಟೇ. ಆದ್ರೆ ಆ ಟೈಮಲ್ಲೇ ಇಡೀ ಭಾರತದಲ್ಲೇ ಸೆನ್ಸೇಷನ್ ಸಿನಿಮಾಗಳನ್ನ ಮಾಡಿದವರು ಅಂದ್ರೆ ಅದು ಕನ್ನಡದವರು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಸನಾದಿ ಅಪ್ಪಣ್ಣ, ಪುಟ್ಟಣ್ಣ ಕಣ್ಗಾಲ್, ರಾಜ್ಕುಮಾರ್, ವಿಷ್ಣುವರ್ಧನ್ ಅವರ ಸಿನಿಮಾಗಳು ಅದೆಷ್ಟೋ ಬ್ಲಾಕ್ ಬಸ್ಟರ್ ಆಗಿದ್ದಿದೆ. ನಾನು ಹೇಳ್ತಾ ಇರೋದು ಬಜೆಟ್ ವಿಚಾರನೇ. ನಮ್ಮಲ್ಲಿ ಆಗಿನ ಕಾಲದಲ್ಲಿ ಸಿಂಗಾಪುರದಲ್ಲಿ ರಾಜ ಕುಳ್ಳ ಅನ್ನುವಂತಹ ಸಿನಿಮಾವನ್ನ ಮೊದಲ ಬಾರಿಗೆ ಸಿಂಗಾಪುರ್ನಲ್ಲಿ ಶೂಟ್ ಮಾಡಿದ್ರು. ಅದರಲ್ಲಿ ವಿಷ್ಣುವರ್ಧನ್ ಹಾಗೆ ದ್ವಾರ್ಕೀಶ್ ಅವರು ನಟನೆ ಮಾಡಿದ್ರು. ಈ ರೀತಿಯಾಗಿ ಉಪ್ಪಿ ಅವರು ನೆನಪು ಮಾಡ್ಕೊಂಡಿದ್ದಾರೆ. ಕನ್ನಡ ಸಿನಿಮಾದ ಬಜೆಟ್ ಭಾರತ ನೋಡಿರಲಿಲ್ಲ. ಆ ವಿಚಾರಗಳು ಈಗಿನ ಜನಗಳಿಗೆ ಗೊತ್ತಿಲ್ಲ ಅಷ್ಟೇ. ಈಗಿನ ಪೀಳಿಗೆಯವರು ಇದೇ ದೊಡ್ಡದು ಅಂತ ಅಂದ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲ ಸುಳ್ಳು. ಬಜೆಟ್ ವಿಚಾರದಲ್ಲಿ ಬಂದ್ರೆ ಕನ್ನಡ ಸಿನಿಮಾಗಳು ಮೊದಲಿನಿಂದಲೂ ಸಹ ಸದ್ದು ಮಾಡ್ತಾ ಇದೆ. ಇನ್ನು ರವಿಚಂದ್ರನ್ ಅವರು ಬಂದಾಗ ಇಡೀ ಭಾರತವೇ ನೋಡಿರದಂತಹ ಬಜೆಟ್ ನಲ್ಲಿ ಸಿನಿಮಾವನ್ನ ಮಾಡಿದ್ರು. ಅದು ಕನ್ನಡ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಹೈ ಬಜೆಟ್ ಸಿನಿಮಾ ಆಗಿತ್ತು. ಈ ರೀತಿಯಾಗಿ ಕೂಡ ಉಪ್ಪಿ ಅವರು ಹೇಳಿದ್ದಾರೆ. ಈಗಿನವರು ಬಜೆಟ್ ಅಂತ ಬಂದಾಗ KGF, ಕಾಂತಾರ ಅಂತಾರೆ. ಅದರಲ್ಲಿ ತಪ್ಪೇನಿಲ್ಲ. ಇದಕ್ಕೂ ಮುನ್ನ ಲೋ ಬಜೆಟ್ ಸಿನಿಮಾಗಳನ್ನ ತೆಗಿತಾ ಇದ್ರು ಅನ್ನೋದು ಕೂಡ ತಪ್ಪು. ಅವೆಲ್ಲವೂ ಆಗ ಪ್ಯಾನ್ ಇಂಡಿಯಾ ಆಗ್ಲಿಲ್ಲ ಅಷ್ಟೇ. ಹಾಗಾಗಿ ಬೇರೆ ಭಾಷೆಯವರಿಗೆ ಅದರ ಮಾಹಿತಿ ಸಿಕ್ಕಿಲ್ಲ. ಈ ರೀತಿಯಾಗಿ ಉಪೇಂದ್ರ ಅವರು ತಮ್ಮದೇ ಆದಂತಹ ಸ್ಟೈಲ್ ಅಲ್ಲಿ ಉತ್ತರವನ್ನ ಖಡಕ್ ಆಗಿ ಕೊಟ್ಟಿದ್ದಾರೆ. ಈ ಹಿಂದೆ ಸ್ಯಾಂಡಲ್ವುಡ್ ಸಿನಿಮಾಗಳ ಬಜೆಟ್ ವಿಚಾರವಾಗಿ ತೆಲುಗು ಚಿತ್ರರಂಗದವರು ವೇದಿಕೆಗಳಲ್ಲೇ ಅಣಕಿಸಿ ಮಾತನಾಡ್ತಾ ಇದ್ರು. KGF ಸಿನಿಮಾ ರಿಲೀಸ್ ಆದಾಗ್ಲೂ ಸಹ ತೆಲುಗಿನ ಒಬ್ಬ ಖ್ಯಾತ ನಿರ್ಮಾಪಕರೊಬ್ರು ಇದೇ ಮಾತನ್ನ ಆಡಿದ್ರು. ಇದಕ್ಕೆ ವೇದಿಕೆಯಲ್ಲೇ ನಟ ಯಶ್ ಅವರು ಸರಿಯಾದಂತಹ ಕೌಂಟರ್ ಅನ್ನ ಕೊಟ್ಟಿದ್ರು. ಆ ಬಳಿಕ ಕನ್ನಡ ಸಿನಿಮಾಗಳ ಬಗ್ಗೆ ಮಾತನಾಡೋರಿಗೆ KGF, ಕಾಂತಾರ ಸಿನಿಮಾಗಳು ತಕ್ಕ ಉತ್ತರವನ್ನ ನೀಡಿದ್ದು ಈಗ ಎಲ್ಲಾ ಇಂಡಸ್ಟ್ರಿಗಳಿಗೂ ಸಹ ಗೊತ್ತೇ ಇದೆ. ಇನ್ನು ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ರಿಯಲ್ ಸ್ಟಾರ್ ಉಪ್ಪಿ ಅವರು ಸಹ ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನಲಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.